ಎಲ್ಲರಿಗೂ ನಮಸ್ಕಾರ. ಫಸ್ಟ್ಲಿ ಥ್ಯಾಂಕ್ ಯು ಮೀಡಿಯಾ ಆ್ಯಂಡ್ ಕೆಲವರ ಸಂಬಂಧಿಕರಿದ್ದೀರಾ ಆ್ಯಂಡ್ ಆಡಿಯನ್ಸ್ ಕೂಡ ಇದ್ದೀರಾ ಇಲ್ಲಿ. ಫಸ್ಟ್ ಡೇ ನಮ್ಮ ಜೊತೆ ಸಿನಿಮಾ ನೋಡೋಕ್ಕೆ ಬಂದು ನಮ್ಮ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಆಲ್. ಈ ಸಿನಿಮಾದಲ್ಲಿ ಬಹಳ ದೊಡ್ಡ ನಟರಿದ್ದಾರೆ, ಹಿರಿಯ ನಟರಿದ್ದಾರೆ. ಅವ್ರ ಜೊತೆ ಎಲ್ಲ ನಟನೆ ಮಾಡಿರೋದೇ ನನ್ನ ಒಂದು ಭಾಗ್ಯ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಸಿನಿಮಾ ನೀವು ನೋಡಿದರೆ ಆಬ್ವಿಯಸ್ಲಿ ಎಲ್ಲ ನೋಡಿದ್ದೀರಾ. ನಾಣಿ ಸರ್ ಅವರ ಬರವಣಿಗೆ ಕೂಡ ಇದೆ. ಆ ಮೆಚ್ಯೂರಿಟಿ ನಿಮಗೆ ತೆರೆ ಮೇಲೆ ಕಾಣಿಸುತ್ತೆ. ಆ್ಯಂಡ್ ನಮ್ಮ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ನಾನು ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಆಲ್ರೆಡಿ ನಾನು ಈ ಶೋ ಶುರು ಆಗಕ್ಕೆ ಮುಂಚೆ 5-6 ಶೋಗಳು ಫಾಸ್ಟ್ ಫಿಲ್ಲಿಂಗ್ ಇತ್ತು. ಆ್ಯಂಡ್ ಸಿನಿಮಾ ಥಿಯೇಟ್ರ್ ತುಂಬದಿರ್ಬೋದು ಅಥವಾ ನಮ್ಗಳಿಗೆ ಆರೆಂಜ್ ಫಾಸ್ಟ್ ಫಿಲ್ಲಿಂಗ್ ನೋಡೋದು ಒಂದು ಬಹಳ ದೊಡ್ಡ ವಿಚಾರ ಆ್ಯಂಡ್ ನಮಗೆ ತುಂಬಾ ಖುಷಿ ವಿಚಾರ. ಸೊ ಹಾಗಾಗಿ ನಮ್ಮ ಸ್ಟಾರ್ಟ್ ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ನಿನ್ನೆ ತೆಲುಗು ರೈಟ್ಸ್ ಕೂಡ ವ್ಯಾಪಾರ ಆಯಿತು ನಿನ್ನೆ ಬೆಳಗ್ಗೆ. ಸೊ ಒಂದು ಶುಭ ಸೂಚನೆಯಲ್ಲಿ ಶುರು ಆದಂಥದ್ದು ಇದು ನಿನ್ನೆಯಿಂದ. ಸೊ ಎಲ್ಲ ಚೆನ್ನಾಗಾಗ್ತಿದೆ, ನಿಮಗೆಲ್ಲ ಸಿನಿಮಾ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಮ್ಮ ತಂಡದವರ ಕೆಲಸ ಎಲ್ಲ ಮುಗಿದಿದೆ, ಇವಾಗ ಆಡಿಯನ್ಸಿಗೆ ಬಿಟ್ಟಿದ್ದು. ಸೊ ನಿಮಗೆ ಸಿನಿಮಾ ಇಷ್ಟ ಆಗಿದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾಣಿಯವ್ರು ಹೇಳಿದ್ರು, ದೊಡ್ಡದು ಅನ್ನೋದು 3 ಅಕ್ಷರ, ಚಿಕ್ಕದು ಅನ್ನೋದು 3 ಅಕ್ಷರ, ಜೀವನ ಅನ್ನೋದು 3 ಅಕ್ಷರನೇ. ಸೊ ಈ ಚಿತ್ರದಲ್ಲಿ ಕಂಟೆಂಟ್ ವೈಸ್ ಇಟ್ ಇಸ್ ಸೋ ಬ್ಯೂಟಿಫುಲ್. ಎಲ್ಲ ಯುವಕರಿಗೆ, ಯುವತಿಯರಿಗೆ ಇಲ್ಲಿ ಒಂದು ಮೆಸೇಜ್ ಇದೆ. ಈ ಒಂದು ಕಾಲಘಟ್ಟದಲ್ಲಿ ಒಂದೊಂದು ಸಣ್ಣ ವಿಚಾರಕ್ಕೂ ಡೈವರ್ಸ್ ಆಗೋದು, ಒಂದೊಂದು ಸಣ್ಣ ವಿಚಾರಕ್ಕೂ ಮನಸ್ತಾಪ ಮಾಡ್ಕೊಳ್ಳೋ ಮಕ್ಕಳಲ್ಲಿ ಈ ಸಿನಿಮಾ ನೋಡಿ ಒಂದಷ್ಟು ಕಲಿಯೋದಿದೆ. ಹಾಗೆ ಇದು ಹೇಳಬೇಕಾದ್ರೆ ಬೋಧನೆ ಮಾಡಿಲ್ಲ, ಇದು ಹೇಳೋ ರೀತಿ ಅಂದರೆ ನಗಿಸ್ತಾನೆ, ಒಂದು ಪ್ರೀಚಿಯಾಗಿರದೆ ಅಥವಾ ಏನೋ ಬೋಧನೆ ಮಾಡದೇ ಇರದೆ ಕತೆ ಮೂಲಕ, ಹಾಡುಗಳ ಮೂಲಕ ತುಂಬ ಚೆನ್ನಾಗಿ ಚಿತ್ರ ಮೂಡಿ ಬಂದಿದೆ. ಅದಕ್ಕೆ ನವೀನ್ ಅವ್ರಿಗೆ ಮತ್ತು ಪ್ರೊಡ್ಯೂಸರ್ ನವೀನ್ ಅವ್ರಿಗೆ ಇಬ್ರಿಗೂ ಕಂಗ್ರಾಟ್ಸ್ ಹೇಳ್ತೀನಿ. ದಯವಿಟ್ಟು ಎಲ್ಲರಿಗೂ ಈ ಸಿನಿಮಾ ಬಗ್ಗೆ ಹೇಳಿ, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮತ್ತು ಎಲ್ಲರಿಗೂ ಈ ಸಿನಿಮಾ ನೋಡೋಕ್ಕೆ ಪ್ರೋತ್ಸಾಹ ಮಾಡಲಿ ಅಂತ ನಿಮ್ಮ ಮೂಲಕ ನಾನು ಕೇಳ್ಕೊತೀನಿ. ಯಾಕೆಂದರೆ ಕನ್ನಡದಲ್ಲಿ ಒಳ್ಳೆ ಚಿತ್ರ ಕಮ್ಮಿ ಅಂತ ಹೇಳೋರಿಗೆ ಇದೊಂದು ಪಾಠ ಅಂತ ಹೇಳ್ತೀನಿ. ದಯವಿಟ್ಟು ಎಲ್ಲರಿಗೂ ಈ ಸಿನಿಮಾ ನೋಡೋಕ್ಕೆ ಹೇಳಿ, ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕಂಗ್ರಾಟ್ಸ್ ಟು ದ ಟೀಮ್ ಆ್ಯಂಡ್ ಆಲ್ ದಿ ಬೆಸ್ಟ್. ನೋಡಿ, ಈ ಚಿತ್ರ ನೋಡ್ಬೇಕಾದ್ರೆ ಬಹುಶಃ ಈ ಚಿತ್ರ ಯಶಸ್ವಿ ಆಗ್ಬೋದು. ಈ ಚಿತ್ರ ನೋಡ್ಬೇಕಾದ್ರೆ ನಮ್ಮೊಂದು ಸಂದೇಶ ಬಂತು. ರಾಜ್ರವರ ದತ್ತ ಪ್ರಶಸ್ತಿ ನಮಗೆ ಸಿಗ್ತಾ ಇದೆ. ಡಾಕ್ಟರ್ ರಾಜ್ ಅವರ ಪ್ರಶಸ್ತಿ ಅಂದರೆ ನಮ್ಮ ಸಾಹಿತ್ಯ ಪರಿಷತ್ನವರು ರಾಜ್ ಅವರ ದತ್ತ ಪ್ರಶಸ್ತಿ ನಿಧಿ ನಾನು ಕೊಡ್ತಾ ಇದ್ದಾರೆ. ಈ ಒಂದು ಸಿನಿಮಾ ನೋಡೋ ಒಂದು ಸಂತೋಷದಲ್ಲಿ ಅದೊಂದು ಸಂತೋಷ ತಂದೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನಲ್ಲಿ ಇರಬೇಕು. ಯಾಕೆಂದರೆ ನಾನು ಬಣ್ಣದ ಬದುಕು ಬಂದು 74 ವರ್ಷ ಆಯಿತು. ನಾಟಕದ ಹಂಗಿಂದ ಮತ್ತು ಚಿತ್ರರಂಗದಿಂದ ಅನೇಕ ಪ್ರಶಸ್ತಿಗಳು ಬಂತು. ಜೊತೆಗೆ ಇವತ್ತಿನ ಈ ಒಂದು ಸುದ್ದಿ, ಇವರು ಚಿತ್ರ ನೋಡೋಕೆ ಬಂದಾಗ ನಮಗದೊಂದು ಒಳ್ಳೆಯ ಸುದ್ದಿ ಬಂತು. ಧನ್ಯವಾದಗಳು. ಎಲ್ಲರೂ ಅವರ ಮನದಾಳದ ಮಾತನ್ನು ಹೇಳಿದ್ದಾರೆ. ಇನ್ನು ಉಳಿದಿರೋದು ನಮ್ಮ ಪ್ರೇಕ್ಷಕ ಪ್ರಭುಗಳು, ಮಹಾಪ್ರಭುಗಳು. ನೀವು ನಮಗೆ ಆಶೀರ್ವಾದ ಮಾಡಬೇಕು. ಪತ್ರಕರ್ತರು ಮತ್ತು ಟಿ ವಿ ಮಾಧ್ಯಮದವರು ಎಲ್ಲರೂ ಒಳ್ಳೆಯ ಸಿನಿಮಾನ ಒಳ್ಳೆಯದಾಗಿಬಾರ್ದು, ನಮಗೆಲ್ರಿಗೂ ಒಳ್ಳೆಯದಾಗೋ ಥರ ಮಾಡಿ. ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಎಲ್ಲರ ಹತ್ರ ನಿಮ್ಮ ವಿಷಯನ. ಯಾವುದೋ ಒಂದು ನಡಿಬಾರದು ವಿಚಾರ ಎಲ್ಲೋ ಟಿ ವಿಲಿ ಬಂದರೆ 1,00,000 ಜನ ಗೊತ್ತಾಗ್ಬಿಡುತ್ತೆ ಒಂದೇ ಸೆಕೆಂಡಲ್ಲಿ. ಇಂಥ ಒಳ್ಳೆ ವಿಚಾರ ಯಾಕೆ ಗೊತ್ತಾಗಬಾರ್ದು ಅಂತ ನನ್ನ ಆಸೆ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ ಈ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ತೋರಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಯಾರು ಅಪಾರ್ಥ ಮಾಡ್ಕೋಬೇಡಿ. ನಮ್ಮ ಗೆಳೆಯ ನಾಣಿ ಹೇಳ್ದ, ಹೊದಿಕೆ ಇಲ್ಲದೆ ಮಲ್ಕೋಬಹುದು, ಆದರೆ ಹೊಂದಿಕೆ ಇಲ್ಲದೆ ಇದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ಒಳ್ಳೆ. ಇವತ್ತು ನಮ್ಮ ಸಂಸಾರದಲ್ಲಿ ಆ ಸಂಸಾರ ಅಂದಮೇಲೆ ಎಲ್ಲ ಥರ ಸೇರುತ್ತೆ. ಗಂಡ ಹೆಂಡತಿ ಆಗ್ಬೋದು, ತಂದೆ ಮಗ ಆಗ್ಬೋದು, ತಾಯಿ ತಂದೆ ಎಲ್ಲ ಆಗ್ಬೋದು. ಆ ಒಂದು ಚೆನ್ನಾಗಿದೆ, ಬಹಳ ಚೆನ್ನಾಗಿ ಅದನ್ನು ನಿರೂಪಣೆ ಮಾಡಿದ್ದಾರೆ. ಅದಕ್ಕೆ ಒಂದು ದೊಡ್ಡ ಕವಿ ಹೇಳಿದ್ದಾರೆ,
ಕಾಲು ಒದ್ದೆ ಆಗದೆ ಸಮುದ್ರವನ್ನು ದಾಟಬಹುದು, ಕಾಲು ಒದ್ದೆ ಆಗದೆ ಸಮುದ್ರವನ್ನು ದಾಟಬಹುದು, ಆದರೆ ಕಣ್ಣು ಒದ್ದೆ ಆಗದೆ ಬದುಕನ್ನು ದಾಟಲು ಸಾಧ್ಯವಿಲ್ಲ. ಹಾಗೆ ನೋಡಿರ್ಬೇಕು, ನಮ್ಮ ಮಗು ಸ್ವಲ್ಪ ಕೆಲವು ಟೈಮ್ ಹತ್ತಿದ್ದಾಳೆ, ಕೆಲವು ಟೈಮ್ ನಗ್ಗಿದ್ದಾಳೆ, ಆದ್ರೆ ಬದುಕನ್ನು ದಾಟಿಕೊಂಡು ಬಂದರು. ಈ ಚಿತ್ರದಲ್ಲಿ ಬದುಕನ್ನು ದಾಟಿಕೊಂಡು ಬಂದರು. ಈ ಚಿತ್ರದಲ್ಲಿ ನಾನು ನೋಡ್ತಿದ್ದೆ, ಏನಾರು ಇದೆಯಾ ಅಂತ. ಅಂದ್ರೆ ಏನಿಲ್ಲ, ಎಲ್ಲ ಇದೆ, ಅದಕ್ಕಲ್ಲ. ಕೆಲವ್ರು ಕೇಳ್ತಾರೆ ಏನಾದ್ರು ಕೊರತೆ ಕಾಣ್ತಾ ಇದ್ದೆ. ನಾನು ನೋಡಿದೆ ಯಾವುದ್ರಲ್ಲೂ ಕೊರತೆ ಕಾಣಲಿಲ್ಲ. ಕಲಾವಿದರ ಅಭಿನಯ ಆಗಲಿ, ಅಥವಾ ತಾಂತ್ರಿಕರ ಒಂದು ಆ ಕ್ಯಾಮ್ರಾ ವರ್ಕ್ ಆಗಲಿ, ಅಥವಾ ನಮ್ಮ ಗೆಳೆಯ ನವೀನ್ ನಿರ್ದೇಶನ ಆಗಲಿ, ಯಾವುದರಲ್ಲೂ ಕೊರತೆ ಇಲ್ಲ. ಜನಗಳಿಗೆ ಏನು ಪಕ್ವನ್ನ ರಸನ್ನ ಬಡಿಸ್ಬೇಕು ಅದೆಲ್ಲ ಬಡಿಸಿದ್ದಾರೆ. ಸೆಳೆಯುವಂಥ ಒಂದು ಇದರುತ್ತೆ, ಶಕ್ತಿ ಇರುತ್ತೆ ಅದಕ್ಕೆ. ಆ ಶಕ್ತಿ ಆ ಒಂದು ಮ್ಯೂಸಿಕ್ನಲ್ಲೂ ಇದೆ, ಮತ್ತು ನಮ್ಮ ನಿರ್ದೇಶನ, ಕಲಾವಿದರ ಒಂದು ನಟನೆ ಎಲ್ಲ ಸೇರಿದೆ. ಎಲ್ಲ ಒಂದು ಸೇರಿ ಒಂದು ನಮ್ಮ ಪ್ರೇಕ್ಷಕರನ್ನ ಕೂಡಿಸುವಂಥ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ ನಮ್ಮ ಗೆಳೆಯ ಮತ್ತು ನಿರ್ಮಾಪಕರು, ನಿರ್ದೇಶಕರು ಇವರೆಲ್ಲ ಸೇರಿದರೆ. ಈ ಚಿತ್ರ ಬಿಡುಗಡೆ ಆಗಿದ್ದಕ್ಕೆ ಸ್ವಲ್ಪ ತಡ ಆಯಿತು, ಕಾರಣ ನಿಮಗೆಲ್ಲ ಗೊತ್ತಿದೆ. ಒಂದೊಂದೇ ನಮಗೆ ಕಾಡೋದು ಕೆಲಸ. ಅದರಲ್ಲೂ ಕನ್ನಡ ಚಿತ್ರರಂಗ ಎಷ್ಟೆಷ್ಟು ಕೊರತೆ ಆಗುತ್ತೆ. ಒಂದೊಂದು ಸರಿ ಏನಾದ್ರು ಪ್ರಾಬ್ಲಮ್, ಒಂದು ಕೊರೋನಾ ಬರುತ್ತೆ, ಇನ್ನೊಂದು ಯಾವುದೋ ಬರುತ್ತೆ, ಏನೋ ಬರುತ್ತೆ, ಅಂತೂ ಇಂತೂ ಕುಂತಿ ಮಗ ರಾಜ್ಯ ಇಲ್ಲ ಅಂತ ಹೇಳ್ತಾರೆ ನೋಡಿ. ಆ ಥರ ಏನಾದ್ರು ತೊಂದರೆ ಬರುತ್ತೆ. ಆದರೂ ಏನೇ ಬಂದರೂ ಗೆದ್ದು ಒಂದು ಚಿತ್ರ ಮಾಡಿ ರಿಲೀಸ್ ಮಾಡಿದರೆ ಇವರ ಧೈರ್ಯಕ್ಕೆ ನಮ್ದೊಂದು ಥ್ಯಾಂಕ್ಸ್. ಆದರೆ ನಾವಷ್ಟೇ ಸಂತೋಷಪಟ್ಟರೆ ಸಾಲದು, ನಮ್ಮ ಅಭಿಮಾನಿ ಅನ್ನದಾತರು ನೀವು ಪ್ರೋತ್ಸಾಹ ಕೊಡಬೇಕು, ಮಾಧ್ಯಮದವರು ಪ್ರೋತ್ಸಾಹ ಕೊಡಬೇಕು, ಪತ್ರಕರ್ತರ ಪ್ರೋತ್ಸಾಹ ಕೊಡಬೇಕು. ಎಲ್ಲ ಪ್ರೋತ್ಸಾಹ ಕೊಟ್ಟರೆ ಇಂಥ ಒಂದು ಹೊಸಬರ ಒಂದು ನಿರ್ದೇಶನದ ಚಿತ್ರ ಯಶಸ್ವಿ ಆಗೋದಕ್ಕೆ ಕಾರಣ. ಯಾಕೆಂದರೆ ಯಾವತ್ತೂ ಅಷ್ಟೇ, ನಾವು ಈಗ 63 ವರ್ಷದಿಂದ ಚಿತ್ರರಂಗಕ್ಕೆ ಬರಬೇಕಾದ್ರೆ ಹೊಸದಾಗೆ ಬಂದ್ವಿ, ನಾವು ಈಗ ಹಳಬರಾದ್ವಿ. ಅದೇ ಥರ ಯಾವುದೇ ಅಷ್ಟು ಹೊಸತನದಲ್ಲಿ ನಾವು ಎಲ್ಲವನ್ನು ಕಂಡುಕೊಳ್ಳಬೇಕು. ಆದರೆ ಆ ಹೊಸತನ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಷ್ಟೇ, ನಾವಷ್ಟೇ ಹೇಳ್ಬೋದು ಹೊಸಬರು ಅಂತ ಹೇಳ್ಬೋದು. ಆದರೆ ಸಾಕಷ್ಟು ಅನುಭವ ಇದೆ, ಸಾಕಷ್ಟು ಈ ಕಥೆಯಲ್ಲಿ ತಿರುಳುಗಳು ಯಾವುದನ್ನು ನೋಡ್ತಾ ಇದ್ರೆ ಇವರು ಯಾರು ಹೊಸಬರಲ್ಲ ಅಂತ ಅನಿಸುತ್ತೆ. ಸುಮ್ಮನೆ ಮಾತಾಡ್ತಿದ್ದೀರಿ, ಟೈಮ್ ವೇಸ್ಟ್ ಆಗುತ್ತೆ. ನೀವೆಲ್ಲ ನೋಡಿದಿರಿ, ನೀವು ನೋಡಿದ್ದನ್ನೇ ನಾವು ಹೇಳಿದ್ರೆ ಅದರಲ್ಲಿ ಚರ್ವಿತ ಚರವಾಡ ಆಗುತ್ತೆ. ಭಗವಂತ ಇವರ ಪರಿಶ್ರಮಕ್ಕೆ ಆ ತಾಯಿ ಸರಸ್ವತಿ ಭುವನೇಶ್ವರಿ ಒಳ್ಳೆಯ ಒಂದು ಫಲ ಕೊಡಬೇಕು. ನಾನು ಹೇಳಿದಾಗ ಮೊದಲೇ ಅಭಿಮಾನಿ ಅನ್ನದಾತರು ನೀವು ಸ್ವಲ್ಪ ಮನಸ್ಸು ಮಾಡಿ, ಕನ್ನಡ ಚಿತ್ರಗಳು ಬರ್ತಾ ಇದೆ, ಅದರಲ್ಲೂ ಇಂಥ ಒಳ್ಳೆ ಚಿತ್ರಗಳಿಗೆ, ಹೊಸಬರ ಚಿತ್ರಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ, ಅಭಿಮಾನ ಪೂರ್ಣ ಇದ್ದರೆ ಇಂಥವ್ರು 4-6 ಚಿತ್ರಗಳು ತೆಗಿತಾರೆ. 1,000 ಜನ ತಾಂತ್ರಿಕರು, 1,000 ಜನ ಕಲಾವಿದರಿಗೆ ಅವ್ರಿಗೊಂದು ಮಾರ್ಗ ಆಗುತ್ತೆ, ಬದುಕೋದಕ್ಕೊಂದು ಮಾರ್ಗ ಆಗುತ್ತೆ. ಅದು ಹಾಗಾಗಿ ನೀವೆಲ್ಲ ನಮಗೆ, ನಮ್ಮ ಚಿತ್ರರಂಗಕ್ಕೆ, ನಮ್ಮ ಈ ಚಿತ್ರತಂಡಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಇಂಥ ಒಳ್ಳೆ ಚಿತ್ರ ಕೊಟ್ಟಿದ್ದೀರಿ, ಇದರಲ್ಲಿ ನಮಗೂ ಒಂದು ಅವಕಾಶ ಕೊಟ್ಟಿದ್ದೀರಿ. ಇಂಥ ಒಳ್ಳೆ ಚಿತ್ರ ಕೊಟ್ಟಿದ್ದಕ್ಕೆ, ನಮಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಈ ಚಿತ್ರತಂಡಕ್ಕೆ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.